ಟಿಪ್ಟೂರ್ ಪುರಿನೇ ಫೇಮಸ್. ಹೌದಾ? ಟಿಪ್ಟೂರ್ ಪುರಿನೇ ಫೇಮಸ್ ಅಂತ ನೋಡಿ. ನಮಸ್ಕಾರ ವೀಕ್ಷಕರೇ, ಮಸಾಲಾ ಚಾಯ್ ಮೀಡಿಯಾಗೆ ಸ್ವಾಗತ. ಹಿಂಗೆ ಟಿಪ್ಟೂರ್ ಕಡೆ ರೌಂಡ್ ಹೊಡಿತಾ ಇದ್ವಿ. ಸಂಜೆ ಆಯಿತು, ಒಳ್ಳೆ ಖಾರ, ಬೂಂದಿ, ಬೆಣ್ಣೆ ಮುರುಕು, ಏನೋ ಮಸಾಲ ಗಿಸಾಲ ರೆಡಿ ಮಾಡಿಕೊಂಡು ಚಕ್ಲಿ, ನಿಪ್ಪಟ್ಟು, ಬಜ್ಜಿ, ಬೋಂಡ ಎಲ್ಲ. ಏನು ನಿಮ್ಮ ಹೆಸರು? ದಯಾನಂದ್ ಅವರು. ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ? 34 ವರ್ಷ. ಮತ್ತೇನೋ ಕಡಲೆಪುರಿ ಫೇಮಸ್ ಅಂತ ಕೇಳಿದೆ ಈ ರೋಡಲ್ಲಿ. ಕಡಲೆಪುರಿ, ಖಾರ ಹಾಂ ಎಲ್ಲ ತಿನ್ನೋಡಿ ಚೆನ್ನಾಗಿರುತ್ತೆ. ನೋಡಿಪ್ಪ, ಬಂದ ತಕ್ಷಣ ಟೇಸ್ಟು ಕೊಟ್ಟರು, ಟೇಸ್ಟ್ ಮಾಡಿ ಅಂತ. ಯಜಮಾನ್ರೆ ಹೆಂಗೆ ಇಟ್ಕೊಳ್ಳಿ. ಬೆಣ್ಣೆ ಮುರುಕು ಬೇರೆ ಕೊಟ್ಬಿಟ್ರು. ನೋಡಪ್ಪ ಬೆಣ್ಣೆ ಮುರುಕಲ್ಲಿ ಎಷ್ಟೆಷ್ಟು ದೊಡ್ಡದಿದೆ ಅಂತ. ಭಾರಿ ಕ್ರಿಸ್ಪಿಯಾಗಿದೆ ಇದು. ನಾನು ಇವ್ರ ಜೊತೆ ಹೋಗ್ತೀನಿ, ಹೋಗಂಗೆ ನಿಮ್ಮ ಕಡೆಯವರಾ? ಓ ಅಂಕಲ್ ನೋಡಿ, ಇವರ ಪೇರೆಂಟ್ ಅಂತ. ಪಾಪ ಇವ್ರು ಕ್ಯಾಮ್ರಾಮನ್ ಆಗ್ಬಿಟ್ಟಾರೆ ನಮಗೆ. ಪಾಪ ಯಜಮಾನ್ರಿಗೆ ಕೊಟ್ಟಿದ್ಯಲ್ಲಪ್ಪ ವಿಡಿಯೋ ಮಾಡಕ್ಕೆ. ನಾವು ತಾಣಕ್ಕೆ ಬಂದಿರೋದು. ಬೇಜಾರಿಲ್ಲ ತಾನೇ? ಎಲ್ಲ ಹಂಗೇನಲ್ಲ. ತಿಪ್ಟೂರಲ್ಲಿ ಏನೇನು ಫೇಮಸ್ ಯಜಮಾನ್ರೆ? ತಿಪ್ಟೂರ್ ಬಗ್ಗೆ ತಿಳಿಯೋಣ ಅಂತ ಬಂದ್ವಿ. ಯಾಕೆ ತಿಪ್ಟೂರ್ ಬಗ್ಗೆ ಯಾರು ಏನು ಹೇಳ್ತಾನೆ ಇಲ್ವಲ್ಲ? ಅಣ್ಣವ್ರು ಹೇಳ್ತಾರೆ ಅದಾರೆ. ಟಿಪ್ಟೂರ್ ಏನು ಫೇಮಸ್ ಹೇಳಿ? ಟಿಪ್ಟೂರು ಕೊಬ್ಬರಿ ಫೇಮಸ್ಸು. ಕೊಬ್ಬರಿ ಮಂಡಿಗಳೆಲ್ಲ ಜೋರಾಗಿದೆ ಇಲ್ಲಿ. ಯಾವ ಕಡೆ ಬರುತ್ತದು? ಇಲ್ಲ ಮುಂದೆ ಈ ಸರ್ಕಲ್ ಇಂದ ಲೆಫ್ಟ್. ಓಹೋ, ಎಲ್ಲ ದೇಶ ವಿದೇಶಗಳಿಗೆ ಎಲ್ಲ ಎಕ್ಸ್ಪೋರ್ಟ್ ಆಗುತ್ತೆ ಇಲ್ಲಿ. ಒಳ್ಳೊಳ್ಳೆ ಫೈನೆಸ್ಟ್ ಕ್ವಾಲಿಟಿ ಸಿಗುತ್ತೆ. ನೀವು ಟ್ರೈ ಮಾಡಿ, ಏನು ಸಕ್ಕತ್ತಾಗಿದೆ ಅಂತ ನೋಡಿ. ಕಿಟಕಿ ಕಾರ ಹುಡ್ಕೊಂಡು ಹೋದ್ವಿ, ಕಿಟಕಿಯಿಂದಾನೆ ಆಚೆ ಕಳಿಸ್ಬಿಟ್ರು ಅವರು. ಅದಕ್ಕೆ ಬಾಗಿಲನ್ನೇ ಹುಡ್ಕೊಂಡು ಬಂದ್ವಿ ನಾವು. ಒಳ್ಳೆ ಫ್ರೆಶ್ ನೋಡಿ, ಸಕ್ಕತ್ತಾಗಿದೆ ಟೇಸ್ಟ್ ಮಾತ್ರ. ಇದು ಖಾರ ಬುಂಡಿ ಅಣ್ಣ. ಕಡಲೆಪುರಿ ಫೇಮಸ್ ಅಲ್ಲ ನೋಡಿ, ಒಂದು ಕಡಲೆಪುರಿ ಹಾಕಿ ಹಂಗೆ. ಟಿಪ್ಟೂರ್ ಪುರಿನೇ ಫೇಮಸ್. ಹೌದಾ? ಟಿಪ್ಟೂರ್ ಕಡಲೆಪುರಿನೇ ಫೇಮಸ್ ಅಂತ ನೋಡಿ. ಟಿಪ್ಟೂರಲ್ಲಿ ನಿಲ್ಸಿ ತಗೊಂಡು ಹೋಗ್ತಾರೆ ಇಲ್ಲಿ. ವಾವ್, ಸಖತ್ ಕ್ರಿಸ್ಪಿ ಇದೆ. ಸಕ್ಕತ್ತಾಗಿದೆ ಅಣ್ಣ, ಫ್ರೆಶ್ ಇದು. ಎಲ್ಲಿ ನೀವೇ ರೆಡಿ ಮಾಡೋದಾ ಇಲ್ಲಿ? ಪುರಿ ನಾವು ರೆಡಿ ಮಾಡಲ್ಲ, ಹಾಂ, ಬಟ್ಟಿ ಸಿಗುತ್ತೆ. ಇದೆಲ್ಲ ನಾವು ಮಾಡ್ಕೊಂತೀವಿ. ಅದೇ ಬಟ್ಟೆ ಎಲ್ಲಿ ಮಾಡ್ತಾರೆ ಆ್ಯಕ್ಚುಲಿ? ಅಲ್ಲಿ ಹಿಂದ್ಗಡೆ ಏರಿಯಿಂದ. ಈಗಲೂ ಮಾಡ್ತಿರ್ತಾರಾ? ಈಗಲೂ ಮಾಡ್ತಿರ್ತಾರಾ? ಇಲ್ಲ, ಇವಾಗಿಲ್ಲ. ಕ್ಲೋಸ್ ಮಾಡಿಬಿಟ್ಟಿರ್ತಾರೆ. ಒಂದು ಚುರ್ಮುರಿ ಕೊಡಿ. ಟೀ ಕುಡಿಯೋದು ಬೇಡ ಅಂದ್ಕೊಂಡಿದ್ವಿ, ಶುರುವಾಗೋಗಿದೆ ಸ್ವಾಮಿ. ಅಯ್ಯೋ, ಇಲ್ಲಿ ಈ ಕಡೆ ಚಪ್ಪಲಿ ಗಿಪ್ಪಲಿ ಎಲ್ಲ ಸಗದಾಗಿ ನೋಡ್ತಿದ್ದಾರೆ. ಬಜ್ಜಿ ಹಾಂ, ಒಂದು ಹೇಳಿ ಚೆನ್ನಾಗಿ, ತುಂಬ ಇಷ್ಟ ಆಯ್ತು. ಸಿಂಹ, ನೀವೆಲ್ಲರೂ ಕಡಲೆಪುರಿ ತಿನ್ನೋ ನೋಡಿದ್ದೀರಾ? ದೇವ್ರು ತಿಂತಾರ ಮತ್ತೆಲ್ಲಾದರೂ ಕಡಲೆಪುರಿನ? ಅಲ್ಲ ಸ್ವಾಮಿ, ಈಗ ಜಂಕ್ ತಿನ್ಬೇಡಿ ಅಂತಾರೆ. ಇಷ್ಟೆಲ್ಲ ಚೆನ್ನಾಗಿ ಮಾಡ್ಕೊಡ್ರೆ ಪಾಪ ಮಾಡಿದ್ರೆ ಹೆಂಗೆ ನಾವು ತಿಂದೇ ಇರೋಕ್ಕಾಗುತ್ತೆ? ಕ್ಯಾಮ್ರಾ ಇಲ್ಲಿ ಬಂದು ಇದು ಎಷ್ಟು ವರ್ಷ ಆಯ್ತು ನೀವು ಸ್ಟಾರ್ಟ್ ಮಾಡಿ? ಈಗ ಒಂದು 10 ನಿಮಿಷ ಆಯ್ತು. ರಂಗವ್ರ ಹೇಗಿದೆ? ಅಬ್ಬ, ನನ್ನ ಕೈಲಿ ಎರಡೂ ಕೈಲಿ ಕ್ಯಾಮ್ರಾ ಕೊಟ್ಬಿಟ್ಟು ಮೀಡಿಯಮ್ ಬಾಯಿ ಕಡಲೆಪುರಿ ಹಾಕ್ಬಿಟ್ಟ. ಸೈಲೆಂಟಾಗಿ ಬಾರಿಸ್ತಾವ್ರೆ ಎಡಗಡೆ. ಅವ್ರಿಗೆ ಏನು ತೆಗಿಬೇಕಂತ ನಿಮಿಷ. ಸೊ ಪಾರ್ಸಲ್ ಎಲ್ಲ ತೊಗೊಂಡ್ವಿ, ಸಕ್ಕತ್ತಾಗಿತ್ತು. ಹಾಗೆ ಬಾಯ್ಸು ಈ ಕಡೆ ತಿರ್ಕೊಂಡ್ರು. ಸಡನ್ನಾಗಿ ಈ ಫ್ರೇಮ್ನ ನೋಡೋಣ ಅಂತ ನೋಡಿದ್ರೆ, ನೋಡಪ್ಪ, ತಿಪ್ಟೂರ್ನಲ್ಲಿ ಶ್ರೀ ಗಣೇಶ್ ಟೆಂಟು ಅಥವಾ ಥಿಯೇಟ್ರು ಆಗಿದೆ. ಇವಾಗ ಶೋ ನಡೀತಾ ಇದೆ. ಯಾರ್ಯಾರು ನಿಮ್ಮ ಫ್ರೆಂಡ್ಸ್ ಜೊತೆ ಮತ್ತೆ ಬೇರೆಯವ್ರ ಫ್ರೆಂಡ್ಸ್ ಜೊತೆ ಥಿಯೇಟ್ರಲ್ಲಿ ಮೂವಿ ನೋಡಿದಿರ ಅವರೆಲ್ಲ ಒಂದ್ಸಲ ಕಮೆಂಟ್ ಮಾಡಿ. ಒಳ್ಳೊಳ್ಳೆ ಮೆಮೊರೀಸ್ ಇರುತ್ತಲ್ಲ, ತಿಪ್ಟೂರಲ್ಲಿ ಓದಿ ಬೆಳೆದಿರೋರೆಲ್ಲ ಮೂವಿ ಥಿಯೇಟ್ರಿಗೆ ಬಂದಿರ್ತಾರೆ. ಸೊ ಈ ಒಂದು ಶಾಪ್ನ ಒಂದು ಲೊಕೇಶನ್ ಡೀಟೇಲ್ಸು, ತಿಪ್ಟೂರಿನ ಶ್ರೀ ಗಣೇಶ್ ಥಿಯೇಟ್ರ್ ಏನಿದೆಯಲ್ಲ ಆಪೋಸಿಟೇ ಆಗಿದೆ. ಬೆಂಗಳೂರು ಹೈವೇ ಅಂತೆ, BH ರಸ್ತೆ ಅಂತೆ. ಯಾರಾದರೂ ಬೆಂಗಳೂರು ಏನೋ ಹೋಗ್ತಿದ್ದಾರೆ ಅಂದರೆ ತಿಪ್ಟೂರು ಬಂದಿದೆ, ಹಂಗೆ ಹೋಗ್ಬೇಡ. ನೋಡಿದ್ರಾ, ನಾವು ಏನಕ್ಕೆ ನಿಲ್ಲಿಸ್ತೀವೋ ಇಲ್ವೋ ಗೊತ್ತಿಲ್ಲ, ಓದೋದು ಊರಲ್ಲಿ ಊರುಗಳಿಗೆ ಟೀಗೆ ಒಂದು ಬ್ರೇಕ್ನ ಕೊಡಲಿಲ್ಲ ಅಂದರೆ ಆ ಊರ ಅಲ್ಲ ಅಲ್ವಾ? ಎಷ್ಟಾಯ್ತು ಕೇಳಿ ಬಿಲ್ ಕೊಟ್ಟು ಏನಂತೀರಾ? ಖಂಡಿತವಾಗ್ಲು ಅಣ್ಣ, ನಮ್ದು ಎಷ್ಟಾಯಿತು ಬಿಲ್ ಕೊಡಿ. ನೋಡಿ, ಪಾರ್ಸಲ್ ಗಿರ್ಸಲೆಲ್ಲ ತಗೊಂಡು ಇಲ್ಲೂ ಒಂದಿಷ್ಟು ತಿನ್ಕೊಂಡು ಹೊರಟ್ವಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್ ಬಾಯ್.